ಪೂರ್ವಕ್ಕೆ ಮುಖವಾಗಿ ನಿಂತಾಗ ಬಲಗಡೆ ಬರುವಂತಹದ್ದು ದಕ್ಷಿಣ ದಿಕ್ಕು. ಸ್ಥಳಗಳ ಆಯ್ಕೆ ಸಂದರ್ಭದಲ್ಲಿ ನಮಗೆ ದಿಕ್ಕುಗಳು, ಉಪದಿಕ್ಕುಗಳು, ಸೂಕ್ಷ್ಮ ದಿಕ್ಕುಗಳು, ಇವು 4 ಪ್ರಧಾನ ದಿಕ್ಕುಗಳು. ಪಶ್ಚಿಮ ಮತ್ತು ಉತ್ತರದ ಮೂಲೆ, ವಾಯವ್ಯ. ಯಾಕೆಂತಂದರೆ ಇವು ವಾಸ್ತು ನಮಗೆ ಪರಿಚಯ ಆಗಬೇಕಾದಾಗ, ಅಂದರೆ ಸ್ಥಳನೋ ಅಥವಾ ಮನೇನೋ ಯಾವುದೇ ಒಂದು ಕಟ್ಟಡ ನಿರ್ಮಾಣ ಮಾಡುವಾಗ ನಾವು ಮುಂದಿನ ಒಂದು ಅಧ್ಯಾಯದಲ್ಲಿ ನೆನ್ಪಿಟ್ಕೋಬೇಕು. ಆಗ್ನೇಯ, ದಕ್ಷಿಣ, ನೈಋತ್ಯ, ಇಲ್ಲಿ ಸೂಕ್ಷ್ಮ ದಿಕ್ಕುಗಳು ಬರ್ತಾ ಇರ್ತದೆ. ಹಾಗಾಗಿ ಇದನ್ನು ಸರಿಯಾಗಿ ತಿಳಿದಿಟ್ಕೊಳ್ಳಿ. ಉತ್ತರ ಮತ್ತೆ ಈಶಾನ್ಯ ಮೂಲೆಯಲ್ಲಿ ಬರುವಂಥದ್ದು ಉತ್ತರ ಈಶಾನ್ಯ. ಶ್ರೀ ಗುರುಭ್ಯೋ ನಮಃ. ನಮಸ್ತೆ ವೀಕ್ಷಕರೇ, ನಾನಿಮ್ಮ ಓಂಕಾರ ಗುರೂಜಿ. ವಾಸ್ತು ನಿರ್ಣಯ ಎನ್ನುವ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇಂದು ಅತಿ ಮುಖ್ಯವಾದಂತಹ ದಿಕ್ಕುಗಳ ಪರಿಚಯ ಇದನ್ನು ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಸೂರ್ಯ ಉದಯಿಸುವ ದಿಕ್ಕನ್ನು ಪೂರ್ವ ದಿಕ್ಕು ಎಂದು, ಮುಳುಗುವ ದಿಕ್ಕನ್ನು ಪಶ್ಚಿಮ ದಿಕ್ಕು. ಪೂರ್ವಕ್ಕೆ ಮುಖವಾಗಿ ನಿಂತಾಗ ಬಲಗಡೆ ಬರುವಂತಹದ್ದು ದಕ್ಷಿಣ ದಿಕ್ಕು, ಎಡಗಡೆ ಬರುವಂತಹದ್ದು ಉತ್ತರ ದಿಕ್ಕು. ಈ ರೀತಿಯಾಗಿ ಸಾಮಾನ್ಯ ಎಲ್ಲರಿಗೂ ತಿಳಿದೇ ಇರುತ್ತದೆ. ಆದರೆ ಕಟ್ಟಡ, ದೇವಾಲಯ ನಿರ್ಮಾಣ, ಔದ್ಯೋಗಿಕ ಕ್ಷೇತ್ರಗಳ ನಿರ್ಮಾಣ ಕಾಲದಲ್ಲಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ಥಳಗಳ ಆಯ್ಕೆ ಸಂದರ್ಭದಲ್ಲಿ ನಮಗೆ ದಿಕ್ಕುಗಳು, ಉಪದಿಕ್ಕುಗಳು, ಸೂಕ್ಷ್ಮ ದಿಕ್ಕುಗಳು ಇವುಗಳ ಪರಿಚಯ ಇರುವಂತಹದ್ದು ಅತಿ ಮುಖ್ಯವಾದ್ದರಿಂದ ಇವತ್ತು ದಿಕ್ಕುಗಳ ಬಗೆಗೆ ತಿಳಿದುಕೊಳ್ಳೋಣ. ಪ್ರಧಾನ ದಿಕ್ಕುಗಳು: ಸೂರ್ಯ ಉದಯಿಸುವಂತಹ ಪೂರ್ವ, ಸೂರ್ಯ ಮುಳುಗುವಂಥದ್ದು ಪಶ್ಚಿಮ, ಆನಂತರದಲ್ಲಿ ದಕ್ಷಿಣ ಮತ್ತು ಉತ್ತರ, ಇವು 4 ಪ್ರಧಾನ ದಿಕ್ಕುಗಳು. ಆನಂತರ ಪೂರ್ವ ಮತ್ತು ದಕ್ಷಿಣದ ಕಾರ್ನರ್ ಅಂತ ಹೇಳಿ, ಮೂಲೆ ಅಂಥೇಳಿ ಆಗ್ನೇಯ, ದಕ್ಷಿಣ ಮತ್ತು ಪಶ್ಚಿಮದ ಮೂಲೆ ನೈಋತ್ಯ, ಪಶ್ಚಿಮ ಮತ್ತು ಉತ್ತರದ ಮೂಲೆ ವಾಯವ್ಯ, ಉತ್ತರ ಹಾಗೂ ಪೂರ್ವದ ಮೂಲೆ ಈಶಾನ್ಯ. ಇವು ಉಪದಿಕ್ಕುಗಳು ಅಂತ ತಿಳಿದುಕೊಳ್ಳೋಣ. ಆನಂತರದಲ್ಲಿ ಸೂಕ್ಷ್ಮ ದಿಕ್ಕುಗಳು. ಯಾಕೆಂತಂದರೆ ಇವು ವಾಸ್ತು ನಮಗೆ ಪರಿಚಯ ಆಗಬೇಕಾದಾಗ, ಅಂದರೆ ಸ್ಥಳನೋ ಅಥವಾ ಮನೇನೋ ಯಾವುದೇ ಒಂದು ಕಟ್ಟಡ ನಿರ್ಮಾಣ ಮಾಡುವಾಗ ನಾವು ಮುಂದಿನ ಒಂದು ಅಧ್ಯಾಯದಲ್ಲಿ ಸೂಕ್ಷ್ಮ ದಿಕ್ಕುಗಳ ಬಗೆಗೆ ನಾವು ಹೇಳ್ತಾ ಹೋಗ್ತೀವಿ. ಹಾಗಾಗಿ ಇದನ್ನು ಸಹ ಅಭ್ಯಾಸ ಕ್ರಮದಲ್ಲಿ ಇದನ್ನು ಸಹ ನೀವು ತಿಳಿದಿಟ್ಕೊಳ್ಬೇಕು. ಸೂಕ್ಷ್ಮ ದಿಕ್ಕುಗಳು ಪೂರ್ವ ಮತ್ತು ಆಗ್ನೇಯ ಮೂಲೆಯಲ್ಲಿ ಬರುವಂತಹದ್ದು ಪೂರ್ವ ಆಗ್ನೇಯ, ಆಗ್ನೇಯ ಮತ್ತು ದಕ್ಷಿಣ ಮೂಲೆಯಲ್ಲಿ ಬರುವಂತಹದ್ದು ದಕ್ಷಿಣ ಆಗ್ನೇಯ, ನೈಋತ್ಯ ಮತ್ತು ದಕ್ಷಿಣ ಮೂಲೆ. ಇಲ್ಲಿ ನೆನ್ಪಿಟ್ಕೋಬೇಕು, ಆಗ್ನೇಯ, ದಕ್ಷಿಣ, ನೈಋತ್ಯ, ಇಲ್ಲಿ ಸೂಕ್ಷ್ಮ ದಿಕ್ಕುಗಳು ಬರ್ತಾ ಇರ್ತದೆ. ಹಾಗಾಗಿ ಇದನ್ನು ಸರಿಯಾಗಿ ತಿಳಿದಿಟ್ಕೊಳ್ಳಿ. ದಕ್ಷಿಣ ಮತ್ತು ನೈಋತ್ಯದ ಮೂಲೆಯಲ್ಲಿ ಬರುವಂತಹದ್ದು ದಕ್ಷಿಣ ನೈಋತ್ಯ. ಆನಂತರ ನೈಋತ್ಯ ಮತ್ತು ಪಶ್ಚಿಮ ಮೂಲೆಯಲ್ಲಿ ಬರುವಂತಹದ್ದು ಪಶ್ಚಿಮ ನೈಋತ್ಯ. ಆನಂತರ ಪಶ್ಚಿಮ ಮತ್ತು ವಾಯವ್ಯ ಮೂಲೆಯಲ್ಲಿ ಬರುವಂತಹದ್ದು ಪಶ್ಚಿಮ ವಾಯವ್ಯ. ವಾಯವ್ಯ ಮತ್ತು ಉತ್ತರ ಮೂಲೆಯಲ್ಲಿ ಬರುವಂತಹದ್ದು ಉತ್ತರ ವಾಯವ್ಯ. ಉತ್ತರ ಮತ್ತು ಈಶಾನ್ಯ ಮೂಲೆಯಲ್ಲಿ ಬರುವಂಥದ್ದು ಉತ್ತರ ಈಶಾನ್ಯ, ಹಾಗೂ ಈಶಾನ್ಯ ಮತ್ತು ಪೂರ್ವ ಇಲ್ಲಿ ಮೂಲೆಯಲ್ಲಿ ಬರುವಂತಹದ್ದು ಪೂರ್ವ ಈಶಾನ್ಯ. ಇದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕಾದ. ಯಾಕೆ ಅಂತಂದರೆ ಈಗ ನಾನು ಮೇಲೆ ಹೇಳಿದಂತೆ ದಿಕ್ಕುಗಳು, ಉಪದಿಕ್ಕುಗಳು, ಸೂಕ್ಷ್ಮ ದಿಕ್ಕುಗಳು ಇವುಗಳ ಜ್ಞಾನ ಸಂಪೂರ್ಣ ನಾನು ಹೇಳುವಂಥ ಎಲ್ಲ ಎಪಿಸೋಡ್ಗಳಲ್ಲಿ ನಾವು ಸೀದಾ ನಾವೇನು ಹೇಳ್ತೀವಿ ಅಂತಂದರೆ ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯದಲ್ಲಿ ಇದು ಬರಬೇಕು ಅಂತ ಹೇಳಿದಾಗ ಅದನ್ನು ಪುನಃ ನಾವು ಹಿಂದೆ ಹೋಗಿ ನೋಡಿಕೊಳ್ಳುವಂಥ ಪರಿಸ್ಥಿತಿ ಬರೋದರಿಂದಾಗಿ ಈ ದಿಕ್ಕುಗಳು, ಉಪದಿಕ್ಕುಗಳು, ಸೂಕ್ಷ್ಮ ದಿಕ್ಕುಗಳ ಜ್ಞಾನವನ್ನು ಸರಿಯಾಗಿ ನಾವು ಪಡ್ಕೊಂಡಿರಬೇಕು. ವೀಕ್ಷಕರೇ, ನಾವು ಇನ್ನು ಮುಂದಿನ ಸಂಚಿಕೆಯಲ್ಲಿ ನಿವೇಶನದ ಸ್ಥಳಗಳ ಆಯ್ಕೆ ಹೇಗಿರಬೇಕು ಎನ್ನುವುದನ್ನು ನೋಡೋಣ.